ಹಾಯ್ ಗಾಯ್ಸ್, ಇದು ನನ್ನ ಫಸ್ಟ್ ವ್ಲಾಗು. ನಾನಿವಾಗ ಇಂಟರ್ನ್ಯಾಷನಲ್ ಟ್ರಿಪ್ಪು. ಇವಾಗ ಆಲ್ರೆಡಿ ರೆಡಿ ಆಗಿದ್ದೀನಿ. ಲಗೇಜ್ ಎಲ್ಲನೂ ರೆಡಿ ಆಗೈತೆ. ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಗೈಸ್ ಆಲ್ರೆಡಿ ರೆಡಿಯಾಗಿ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ನೋಡಿ, ಆಟೋ ಲಗೇಜ್ ಎಲ್ಲ ಆಟೋ ಹತ್ತಿದ್ದೀನಿ. ತುಂಬ ದಿವಸ ಆಯಿತು ಆಟೋ ಹತ್ತಿ, ತುಂಬ ವರ್ಷಗಳಾಯಿತು. ಟುವರ್ಡ್ಸ್ ರೈಲ್ವೆ ಸ್ಟೇಷನ್ ಹೋಗ್ತಾ ಇದ್ದೀನಿ. ರೈಲ್ವೆ ಸ್ಟೇಷನಿಂದ ನನಗೆ ಚೆನ್ನೈ ಹೋಗ್ಬಿಟ್ಟು ಚೆನ್ನೈಯಿಂದ ರಾತ್ರಿ ಫ್ಲೈಟ್ ಐತೆ. ಸಿಂಗಾಪುರ್ ಹೋಗಿ ಸಿಂಗಾಪುರಿಂದ ದುಬೈ ಹೋಗೋ ಐತೆ. ಗೈಸ್ ಒಂದು ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ರೈಲ್ವೆ ಸ್ಟೇಷನಲ್ಲಿ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ಒಳಗಡೆ ಎಂಟ್ರಿ ಆಗೋಕ್ಕೆ ಮೇಲೆ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಿದ್ದೀನಿ. ಟ್ರೈನ್ ಪ್ಲಾಟ್ಫಾರ್ಮ್ ಮೈಸೂರಿಂದ ಬರ್ತಾ ಇದೆ. ಪ್ಲಾಟ್ಫಾರ್ಮ್ ನಂಬರ್ 5 ಅಂತ ಹೇಳಿದ್ರು, ಅದಕ್ಕೆ ಪ್ಲಾಟ್ಫಾರ್ಮ್ ನಂಬರ್ 5 ಹೋಗ್ತಾ ಇದ್ದೀನಿ ಗೈಸ್. ತುಂಬ ದೂರ ಗೈಸ್. ಪ್ಲಾಟ್ಫಾರ್ಮ್ ನಂಬರ್ 5 ಹೆಂಗೂ ಬಂದು ಪ್ಲಾಟ್ಫಾರ್ಮ್ ನಂಬರ್ಗೆ ರೀಚ್ ಆದೆ ಗೈಸ್. ಇದೆ ನಾನು ಹತ್ತೋ ಟ್ರೈನು, ಬಟ್ ನನಗೆ ಗೊತ್ತಾಗಿಲ್ಲ ಇದೇ ಟ್ರೈನು ಅಂತ. ಇನ್ನೂ ಟೈಮ್ ಇತ್ತು ಅಂತ ಇದೆ. ಟ್ರೈನ್ ಬಂದು ನಿಂತೈತೆ. ಹೋಗಬೇಕು ಗೈಸ್. ನನ್ನ ಸೀಟಲ್ಲಿ ಕೂತಿಲ್ಲ, ಬೇರೆಯವ್ರ ಸೀಟಲ್ಲಿ ಕೂತಿದ್ದೀನಿ. ಆ ಸೀಟವ್ರು ಬಂದರೆ ಮಾತಾಡಬೇಕು. ಏನು ಮಾತಾಡೋದು ಅಂತ ಗೊತ್ತಿಲ್ಲ. ಎಲ್ಲೇನೂ ಅಡ್ಜಸ್ಟ್ ಮಾಡ್ತೀನಿ. ಬಟ್ ಅಲ್ಲಿ ಏನಂದರೆ ತುಂಬ ಕಂಜೆಸ್ಟೆಡ್ ಆಗೈತೆ, ಕೂತ್ಕೊಳ್ಳೋಕ್ಕಾಗಲ್ಲ. ಗಾಡಿ ಕರೆಕ್ಟಾಗಿ 8 ಗಂಟೆಗೆ ಶಾರ್ಪ್ ಆಗಿದೆ. ನೋಡೋಣ ಮುಂದಕ್ಕೆ ಏನಾಗುತ್ತೆ. ಮೀಟ್ ಮಾಡಿ ತುಂಬ ದಿವಸ ಆದಮೇಲೆ ನಮ್ಮ ಫ್ರೆಂಡ್ ಮೀಟ್ ಮಾಡ್ತಾ ಇದ್ದೀನಿ. ಇವ್ರ ಹೆಸರು ಪ್ರೇಮ್ ಅಂತ. ಗೈಸ್, ಇವತ್ತು ನಾವು ಚೆನ್ನಾಗಿ ಟ್ರಾವೆಲ್ ಮಾಡ್ತಾ ಇದ್ದೀನಲ್ಲ, ಇನ್ ಬಿಟ್ವೀನ್ ನಮ್ಮೂರು ಬಂತು. ನನ್ನ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಜನ ಅಲ್ಲೇ ಇದ್ದಾರೆ. ಅದರಲ್ಲಿ ಒಂದು ಫ್ರೆಂಡ್ ನನಗೆ ಲಂಚ್ ಕಳಿಸಿದ್ರು. ಆ ಲಂಚ್ ಯಾವ ಥರ ಕಳಿಸಿದ್ರು ಅಂತ ನೀವೇ ನೋಡಿ ಗೈಸ್. ಫಸ್ಟು ಪ್ಲೇಟನ್ನು ಕಳಿಸಿದ್ದಾರೆ ಟ್ರೈನಲ್ಲಿ ತಿನ್ನೋಕ್ಕೆ. ಸ್ಪೂನು, ಬಿರಿಯಾನಿ, ಮಟನ್ ಬಿರಿಯಾನಿ, ವೈಟ್ ರೈಸು, ಇದು ರಸಮ್ ಗೈಸ್. ಇದು ಬಿಚ್ಚಿಲ್ಲ, ಹಂಗೆ ಕವರಲ್ಲೇ ಐತೆ. ಇದು ರಸಮ್ಮು. ಆಮೇಲೆ ಇದು ಹೆಸರುಬೇಳೆ, ಸ್ನ್ಯಾಕ್ಸು. ಇದು ಕಡಲೆಕಾಯಿ ಬೀಜ, ಇದು ನಿಪ್ಪಟ್ಟು ಥರ ಒಂದು ಸ್ನ್ಯಾಕ್ಸು. ಇಲ್ಲಿ ನೋಡಿ ಗೈಸ್, ಇದು ನನಗೆ ಇಷ್ಟವಾಗಿದ್ದ ಸ್ವೀಟು, ಮಕ್ಕನ್ ಬೀಡ ಅಂತಾರೆ ಇದಕ್ಕೆ. ರಸಗುಲ್ಲ, ಮಕ್ಕನ್ ಬೀಡ ಎಲ್ಲ ಮಿಕ್ಸು. ಇನ್ನೊಂದು ಸ್ವೀಟು ಏನು ಅಂದರೆ ನೋಡಿ ಗೈಸ್, ಇಲ್ಲಿ ಬ್ಲಾಕ್ ಹಲ್ವಾ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು. ಇಷ್ಟು. ಆಮೇಲೆ ಇನ್ನೂ ಐತೆ ಇಷ್ಟು, ಒಂದು ನೀರು ಬಾಟ್ಲು. ಇಷ್ಟೂ ನನ್ನ ಫ್ರೆಂಡ್ ತಂದು ಕೊಟ್ಟ ಗೈಸ್ ಇವತ್ತು ನನಗೆ. ನಾನು ಒಬ್ಬನಿಗೆ ಇಷ್ಟು ತಿನ್ನೋಕ್ಕಾಗಿಲ್ಲ, ಇದ್ರೇನು ಅವನು ತುಂಬ ಬೆಸ್ಟ್ ಫ್ರೆಂಡು. ಥ್ಯಾಂಕ್ ಯು ಸೋ ಮಚ್ ಪ್ರೇಮ್, ತಂದು ಕೊಟ್ಟಿದ್ದಕ್ಕೆ. ಹೆಂಗೋ 6 ಅವರ್ ಜರ್ನಿ ಆದಮೇಲೆ ಕೊನೆಗೆ ಚೆನ್ನೈ ಬಂದು ರೀಚ್ ಆಗಬೇಕು. ಇವಾಗ ನಮ್ಮ ಫ್ರೆಂಡ್ ಬರ್ತಾರೆ ಇಲ್ಲಿ. ಇಲ್ಲಿಂದ ಮುಂದಕ್ಕೆ ಮೆಟ್ರೋ ಹೋಗಿ, ಮೆಟ್ರೋಯಿಂದ ಫಸ್ಟು ಕಾಫಿ ಕುಡಿದ್ಬಿಟ್ಟು ಆಮೇಲೆ ಮೆಟ್ರೋ ಸ್ಟೇಷನ್ ಹೋಗಿ, ಆಮೇಲೆ ನಮ್ಮ ಫ್ರೆಂಡ್ ಬರ್ತಾರೆ, ಮೀಟ್ ಮಾಡಿಬಿಟ್ಟು ಹಂಗೆ ಏರ್ಪೋರ್ಟ್ ಹೋಗೋದು. ಪ್ಲಾಟ್ಫಾರ್ಮಿಂದ ಆಚೆ ಬಂದೆ ಆಯಿತು. ಇಲ್ಲೆಲ್ಲ ಮೆಡ್ರಾಸ್ ಕಾಫಿ ಎಲ್ಲ ಐತೆ. ಒಂದು ಕಾಫಿ ಕುಡಿಯೋಣ ಅಂದರೆ ಇನ್ನೂ ನಮ್ಮ ಫ್ರೆಂಡ್ ಮೀಟ್ ಆಗಿಲ್ಲ. ನೋಡಿ, A to B ಐತೆ, ಫಾಸ್ಟಾಗ್ ಐತೆ, ಸ್ಟಾರ್ ಬಿರಿಯಾನಿನೂ ಐತೆ. ಅಲ್ಲಿ KFC ಐತೆ ರೈಲ್ವೆ ಸ್ಟೇಷನ್ ಒಳಗಡೆ. ವಾವ್, ಚೆನ್ನಾಗಿ ಗಾಯ್ಸ್. ಇವರು 2:30ಗೆ ಬರ್ತೀನಿ ಅಂದರು ಗಾಯ್ಸ್. ನಮ್ಮ ಅಣ್ಣ ನಾಗೇಂದ್ರ ಅಂತ
2:30 ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ದೇವ್ರು ಸುರಿತಾ ಇದೆ. ಇವಾಗ ಬಂದಿದ್ದಾರೆ ಗೈಸ್. ಇದು ರೈಲ್ವೆ ಸ್ಟೇಷನಿಂದ ಬಂದು ಆಚೆ ಇಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇತ್ತಲ್ಲ, ಅಲ್ಲಿ ಮೆಟ್ರೋ ಸ್ಟೇಷನ್ಗೆ ಹೋಗಬೇಕು. ಎಲ್ಲ ಚೇಂಜ್ ಆಗೋಗೈತೆ. ನಾನು 5 ವರ್ಷ ಮುಂಚೆ ಬಂದಿದ್ದು. ಇವಾಗೆಲ್ಲ ನೋಡಿ ಅದೇ ರಿಸರ್ವೇಷನ್ ಆಫೀಸ್ ಅಂತಾರೆ. ಎದಿಲ್ಲ ಓಕೆ. ಇವಾಗ ಏರ್ಪೋರ್ಟ್ ಹೋಗೋಕ್ಕೆ ಮೆಟ್ರೋ ಹಿಡಿತಾ ಇದ್ದೀವಿ. ನೋಡಿ ಬಿಸಿಲು ಹೆಂಗೆ ಕಾಯ್ತಾ ಐತಪ್ಪ. ಇಲ್ಲಿ ನಾಗೇಂದ್ರ ಸರ್ ಏನಾದರೂ ಬಂದಿಲ್ಲ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು ನಮಗೆ. ಏನು ಮಾಡೋದು ನೋಡಿ, ಮೆಟ್ರೋ ಅಂಡರ್ ಕ್ರಾಸಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನೈಯಲ್ಲಿ ಮೆಟ್ರೋ ಟಿಕೆಟ್ ಕಾರ್ಡ್ ಕೊಡೋಲ್ಲ, ನಮ್ಮ ಬೆಂಗಳೂರು ಥರ. ಕಾರ್ಡ್ ಅಂದರೆ ಕಾಯಿನ್ ಕೊಡೋಲ್ಲ, ಈ ಥರ. ಏರ್ಪೋರ್ಟ್ ಹೋಗೋ ಅಂಡರ್ ಪಾಸ್ ಅಂತೆ ಇಳಿತಾ ಇದ್ದೀವಿ. ಅಲ್ಲಿ ನೋಡಿ ಯಾಕೈತೆ ವಿಮಾನ ನಿಲಯಂ ಮಾರ್ಗಂ ಅಂತ. ಇವಾಗ ಅಲ್ಲೇ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಏನಂದರೆ ನೋಡಿ ನಿಮಗೆ ಪ್ಲಾಟ್ಫಾರ್ಮೇ ಇಲ್ಲ, ಫುಲ್ ಕವರ್ಡ್. ಒಳಗಡೆನೇ ಟ್ರೈನ್ ಬರುತ್ತೆ. ನೋಡಿ ಇಲ್ಲಿ ನಿಮಗೆ ಪ್ಲಾಟ್ಫಾರ್ಮ್ ಬೆಂಗಳೂರಲ್ಲಿ ಹೆಂಗೈತೋ ಆ ಥರ ಪ್ಲಾಟ್ಫಾರ್ಮ್ ಇಲ್ಲ. ಇದೆಲ್ಲ ಗ್ಲಾಸು. ಈ ಗ್ಲಾಸ್ ಒಳಗಡೆನೇ ಟ್ರೈನ್ ಬರುತ್ತೆ. ಇದು ಚೆನ್ನೈಯಲ್ಲಿ ಮೆಟ್ರೋ. ಇದು ಚೆನ್ನೈ ಮೆಟ್ರೋ ಅಂಡರ್ ಪಾಸಲ್ಲಿ ಹೋಗ್ತಾ ಇದೆ. ಫುಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೆಟ್ರೋ ಚೆನ್ನೈಯಲ್ಲಿ. ಫುಲ್ಲು ಎಲ್ಲ ಅಂಡರ್ ಪಾಸೇ. ಅಂಡರ್ ಪಾಸ್ ಗೈಸ್. ಇದು ಆಚೆ ಹೋಗೋ ಜಾಗ. ಇದು ಆಚೆ ಹಂಗೆ ಹಿಂಗೆ ಆಚೆ ಬಂದ್ವಿ ಗೈಸ್ ಮೆಟ್ರೋಯಿಂದ. ಇವಾಗ ಇದೆ ಅಲ್ಲಿ ನೋಡಿ, ಅಲ್ಲಿ ಬೋರ್ಡ್ ಹಾಕೈತೆ. ಇಲ್ಲಿ ಏರ್ಪೋರ್ಟ್ ಹೋಗಬೇಕು ನೋಡಿ, ಇಲ್ಲಿ ಏರ್ಪೋರ್ಟ್. ಇದು ಇಂಟರ್ನ್ಯಾಷನಲ್ಲು ಪ್ಲಸ್ ಡೊಮೆಸ್ಟಿಕ್ಕು, ಬಟ್ ನಾವು ಇಂಟರ್ನ್ಯಾಷನಲ್ ಕಡೆ ಹೋಗ್ತಾ ಇದ್ದೀವಿ. ಡೊಮೆಸ್ಟಿಕ್ ಆ್ಯಂಡ್ ಇಂಟರ್ನ್ಯಾಷನಲ್ ಎರಡೂ ಒಂದೇ ಕಡೆ ಹೋಗ್ಬೋದು ಇಲ್ಲಿ. ನಮಗೂ ಇನ್ನೂ ಚೆನ್ನೈ ಏರ್ಪೋರ್ಟ್ ರೀಚ್ ಆಯಿತು. ಇವಾಗ ಬೋರ್ಡಿಂಗ್ ಪಾಸ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಗೈಸ್. ಇವಾಗ ನಮ್ಮದು ಡಿಪಾರ್ಚರ್ ಪಾಯಿಂಟ್ ಬಂದು ಮೇಲೆ ಫಸ್ಟ್ ಫ್ಲೋರು D7 ಅಂತ ಕೊಟ್ಟಿದ್ದಾರೆ. ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಅಯ್ಯೋ ಇಲ್ಲಿ ಗೊತ್ತಾಗೋದೇ ಇಲ್ಲಪ್ಪ ಎಲ್ಲೆಲ್ಲಿ ಬರುತ್ತೆ ಅಂತ. ಇಲ್ಲೋಗು ಅಲ್ಲೋಗು ಅಂತಾರೆ. ಹೀಗೆ D7 ಹತ್ರ ಬಂದ್ವಿ ಗೈಸ್. ಇಲ್ಲಿ ನೋಡಿ ಮೆಡಿಕಲ್ದು ಅಪೋಲೋ ಫಾರ್ಮಸಿ D5 ನೋಡಿ ಹೆಂಗೈತೆ ಚೆನ್ನೈ ಏರ್ಪೋರ್ಟ್. ಹಂಗೆ ಹಿಂಗೆ ಬಂದ್ವಿ ನೋಡಿ. ಅಣ್ಣಾ ಇಂಟರ್ನ್ಯಾಷನಲ್ ಟರ್ಮಿನಲ್ 2 ಇಂಟರ್ನ್ಯಾಷನಲ್ ಡಿಪಾರ್ಚರು. ಅಲ್ಲೊಬ್ಬ ಕೇಳ್ದ ಲಗೇಜ್ ಪ್ಯಾಕ್ ಮಾಡಬೇಕಾ ಅಂತ. ಇಲ್ಲ ಅಂತ ಹೇಳಿದೆ. ನೋಡಿ ಇವರು ಗಿರೀಶ್ ಸಾರು 5 ಗಂಟೆಗೆ ಬರ್ತೀನಿ ಅಂದರು, ಬಂದಿಲ್ಲ. ಇವಾಗ ಇಷ್ಟು ಗಂಟೆಗೆ ಬಂದಿದ್ದಾರೆ. ಒಬ್ಬನೇ ಇದ್ದೆ ಅಲ್ಲಿ ಗೈಸ್. ಆಲ್ಮೋಸ್ಟ್ ಎಲ್ಲ ಆಯಿತು ನೋಡಿ. ಇಲ್ಲಿ ಅಣಕ್ಕಂ ಚೆನ್ನೈ ಅಂತೆ. ಇವಾಗ ಚೆಕ್ಕಿಂಗ್ ಹೋಗ್ತಾ ಇದ್ದೀವಿ ನೋಡಿ. ಚೆಕ್ಕಿಂಗ್ ಆಗಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಇಷ್ಟು ಜನ ನಿಂತಿದ್ದಾರೆ. ಯಾವಾಗ ಹೋಗೋದಪ್ಪ? ಮನೆಗೆ ಎಲ್ಲ ಚೆಕ್ಕಿನ್ ಆಯಿತು. ಇವಾಗ ಫ್ಲೈಟ್ ಹತ್ತೋದು ಒಂದೇ ಬಾಕಿ. ಇದು ಚೆನ್ನೈ ಡ್ಯೂಟಿ ಫ್ರೀ ಅಂತ ನೋಡಿ. ಇಲ್ಲಿ ಎಲ್ಲ ಸಿಕ್ಕತ್ತೆ. ಉಳ್ಳವೇ ಎಲ್ಲ ಲಾಕ್ ಒಳಗಡೆ. ಇವರು ನಾನು ಜೈಲಾದಂಗೆ. ಇವಾಗ ಆಚೆ ಹೋಗೋಕ್ಕಾಗಲ್ಲ. ವಾವ್ ವಂಡರ್ಫುಲ್. ಅಪ್ಪ ನಡೆದು ಸುಸ್ತಾಗಿ ಎಕ್ಸ್ಲೀಟ್ರ್ ಯೂಸ್ ಮಾಡ್ತಾ ಇದ್ದೀವಿ. ಸಾಯಂಕಾಲ ವಾಕಿಂಗ್ ಆಗೋಯ್ತು. ಎಲ್ಲ ಆಯಿತು. ಇವಾಗ ಲಾಂಚ್ಗೆ ಹೋಗ್ತಾ ಇದ್ದೀವಿ ಡಿನ್ನರ್ ಮಾಡೋಕ್ಕೆ ನೋಡಿ. ಆದಷ್ಟು ಏನೋ ಒಂದು ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಳ್ಳೋಣ ಅಂತ ಗೈಸ್ ಎಲ್ಲ ಸೇರಿದ್ದೀವಿ ನೋಡಿ. ಅಲ್ಲಿ ಇವತ್ತು ನೈಟ್ ಮ್ಯಾಟ್ರ್ ತಿದೀತು ಫ್ಲೈಟಲ್ಲಿ.
ಮನೆಗೆ ಹೊಟ್ಟೆ ಫುಲ್ಲು ಹಸಿ ಗಾಯ್ಸ್. ಇಲ್ಲಿ ಲಾಂಚಿಗೆ ಬಂದಿದ್ದೀವಿ. ಒಂದು ಲಾಂಚ್ ಎಲ್ಲ ಸಿಂಗಾಪುರ್ಗೆ ಹೋಗಂದ್ರೆ ಚೇಸ್ ಹೊಡಿತಾವ್ರೆ ನೋಡಿ. ಚೇಸ್ ಒಳ್ಳೆ ಎಕ್ಸ್ಪೀರಿಯನ್ಸ್. ನೋಡಿ 3 ಜನ ಊಟ ಮಾಡಿದಾಯ್ತು. ಚೆನ್ನಾಗಿ ಚಿಕನ್ ಮಟನ್ ಬಾರಿಸಿದ್ವಿ. ಇವಾಗ ಹೋಗಿ ಫುಲ್ಲು ಕೊನೆಗೆ ಬೋರ್ಡಿಂಗ್ ಪಾಸ್ ತೊಗೊಂಡು ಫ್ಲೈಟ್ ಬಂದು ಇನ್ನು ಫ್ಲೈಟ್ ಹತ್ತಬೇಕು ಅಷ್ಟೇ ಗಾಯ್ಸ್. ನೋಡಿ ಗೈಡ್ಸ್, ಇನ್ನು 2 ಸ್ಟೆಪ್ ಐತೆ. ಅವರು ನಮಗೆ ನಮಸ್ಕಾರ ಮಾಡೋಕ್ಕೆ. ಇನ್ನು 2 ನಿಮಿಷ ಐತೆ. ಇಲ್ಲಿ ನೋಡಿ, ಇದೇ ಫ್ಲೈಟು. ಇಲ್ಲೇ ಹತ್ತುತ್ತಾ ಇದ್ದೀವಿ. ಅವರು ನಮಗೆ ನಮಸ್ಕಾರ ಮಾಡೋಕ್ಕೆ ಇನ್ನು 3 ನಿಮಿಷ ಐತೆ. ಸರ್ பொட்டு வச்சு தாங்க அடிச்சு ஏறணுமா? Inflate the life jacket after leaving. If the aircraft has slides or slight of draft on exit, damping grip is prohibited and punished. In case of an emergency, ಗೈಸ್, ಹಂಗೂ ಹಿಂಗೂ ಸಿಂಗಾಪುರ್ ಟೈಮಿಂಗ್ ಪ್ರಕಾರ ನೋಡಿ 5:37 ರೀಚ್ ಆದ್ವಿ ಸೇಫಾಗೆ. ಇದು ಎಷ್ಟೊತ್ತಾಯಿತು ಬ್ಯಾಗ್ಗೋಸ್ಕರ ಕಾಯ್ದು ಸುಸ್ತಾಗೋಯ್ತು. ಇನ್ನೂ ಬ್ಯಾಗೇ ಬಂದಿಲ್ಲ. ಕೊನೆಗೆ ಅರ್ಧ ಅವರ್ ಆದಮೇಲೆ ನನ್ನ ಲಗೇಜ್ ಬಂತು, ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ವೈಟ್ ಸ್ಪ್ರೀಟ್ ಅಂತೆ. ಇಲ್ಲಿಂದ ಹೋಗೋವಾಗ ಎಲ್ಲ ತುಂಬಿಸ್ಕೊಂಡು ಹೋಗಬೇಕು. ನೋಡಿ, ಎಲ್ಲೋದ್ರೇನು ಇದಂತೂ ಬಿಡಲ್ಲ. ಇದನ್ನು ಹುಡ್ಕೊಂಡು ಹೋಗ್ತಾ ಇರ್ತೀವಿ. ಗೈಸ್, ಸಿಂಗಾಪುರ್ ವೈನ್ ಶಾಪ್ ಬಂದಿದ್ದೀವಿ. ಏನು ಕುಡಿಯೋದು ಅಂತ ಗೊತ್ತಾಗ್ತಾ ಇಲ್ಲ, ಏನು ತೊಗೊಳೋದು ಅಂತ ಗೊತ್ತಾಗ್ತಾ ಇಲ್ಲ. ವೋಡ್ಕಾ ಕೇಳ್ತೀವಿ, ವಿಸ್ಕಿ ಕೇಳ್ತೀವಿ, ಎಲ್ಲ ನಮಗೆ ಗೊತ್ತಿಲ್ಲದೆ ಇರೋ ಬ್ರ್ಯಾಂಡು. ಏನು ಮಾಡೋದು ಅದೇ ಯೋಚನೆ ಮಾಡ್ತಾ ಇದ್ದೀವಿ. ಸಾರು ಬೆಳಗ್ಗೆನೆ ಸರಕು ಹಾಕೋಕ್ಕೆ ಸರಕು ಎತ್ಕೊತಾವ್ರೆ. ನೋಡಿ ಎಷ್ಟು ಸಿಂಗಲ್ ಮಾಡ್, ಡಬಲ್ ಮಾಡ್ ಎಲ್ಲ ಮಾಡ್ತಾ ಐತೆ. ಆ ಅಮ್ಮ ನೋಡ್ಬಿಟ್ಟು ನಗ್ತಲ್ಲ ನನಗೆ. ನೋಡಿ, ಪ್ರೀತಮ್ ಸರ್ ಪಾಸ್ಪೋರ್ಟ್ ಇಟ್ಬಿಟ್ಟು, ಪಾಸ್ಪೋರ್ಟ್ ಅಡಮಾನ ಇಟ್ಬಿಟ್ಟು ವೈನ್ ಶಾಪಲ್ಲಿ ಬಂದು ಬ್ರಾಂದಿ ತೊಗೊತಾವ್ರೆ. ಇವೆಲ್ಲ ಬೀರ್ ಸಕ್ತಾರು, ಬೀರ್ ಅಂತ ಹಾಕೈತೆ. ಫುಲ್ ಮಜಾ. ಫೈನಲಿ ಟ್ರಾನ್ಸಾಕ್ಷನ್ ಸಕ್ಸಸ್ ಆಯಿತು. ಇವಾಗ ಪಾಸ್ಪೋರ್ಟು ಕೊಟ್ಟರು, ಪ್ಲಸ್ ಎಣ್ಣೆ ಬಾಟ್ಲು ಕೊಟ್ಟರು. ಎಣ್ಣೆ ಕುಡಿಯೋ ನಿಮಿಷದಲ್ಲಿ ನೋಡಿ, ಅಲ್ಲಿ ನನ್ನ ಬ್ಯಾಗಲ್ಲಿ ಕಾಣುತ್ತಾ, ಅಲ್ಲಿ ನನ್ನ ಬ್ಯಾಗು ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ನೋಡಿ, ಅಲ್ಲಿ ಕಾಣುತ್ತೆ ಎಣ್ಣೆ ತೊಗೊಳ್ಳೋ ಹುಮ್ಮಸ್ಸಲ್ಲಿ ನನ್ನ ಬ್ಯಾಗು ಲಗೇಜ್ ಎಲ್ಲ ಬಿಟ್ಬಿಟ್ಟು ಆರಾಮಾಗಿ ಹೋಗ್ತಾ ಇದ್ದೀನಿ.